ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಕನ್ನಡ ಚಾನಲ್ಗೆ ಸ್ವಾಗತ. ದೃಷ್ಟಿ ಬೊಟ್ಟು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ದತ್ತ ಸೈಲೆಂಟ್ ಅಂತ ಕರೀತಾ ಇರ್ತಾನೆ. ಆಗ ದೃಷ್ಟಿ ಬರ್ತಾಳೆ. ಅದಕ್ಕೆ ದತ್ತ ನಿನ್ನ ಹೆಸರು ಸೈಲೆಂಟ್ ಅಂತ ಚೇಂಜ್ ಮಾಡ್ಕೊಂಡ ಅಂತ ಕೇಳ್ತಾನೆ. ಆಗ ದೃಷ್ಟಿ ಸುಮ್ನಿರನ್ನ, ಮನೆಯಲ್ಲಿ ಇಲ್ಲ, ಆಚೆ ಹೋಗಿದ್ದಾರೆ, ನೀವು ಊಟ ಮಾಡಿಕೊಂಡು ಬಂದ್ರಲ್ಲ, ಟವಲ್ ಕೇಳ್ತೀರಾ ಅಂತ ಓಡಿ ಬಂದೆ ಅಂತಾಳೆ. ಆಗ ದತ್ತ ಟವಲ್ ಕೇಳ್ತೀನಿ ಅಂತ ಗೊತ್ತಾದ ಮೇಲೆ ಟವಲ್ ತರೋದು ಜಾಣತನ ಅಂತಾನೆ. ಆಗ ದೃಷ್ಟಿ ತನ್ನ ಸೀರೆ ಹೆಸರಿಗೆ ಕೊಟ್ಟು, ಪರವಾಗಿಲ್ಲ ರೀ, ನಿಮ್ಮ ಹೆಂಡತಿ ಸೆರಗು ಅಲ್ವಾ, ಒರೆಸಿಕೊಳ್ಳಿ, ಗಂಡ ಊಟ ಆದಮೇಲೆ ಕೈನ ಹೆಂಡತಿ ಸೆರಗಲ್ಲಿ ಒರೆಸಿಕೊಂಡ್ರೆ ಹೆಂಡತಿಗೂ ಖುಷಿಯಾಗುತ್ತೆ ಅಂತಾಳೆ. ಆಗ ದತ್ತ ಏನಾಗಿದೆ, ನಿಂಗೇನು ತಲೆ ಕೆಟ್ಟಿದೆಯಾ ಅಂತ ಕೇಳುವಷ್ಟರಲ್ಲೇ ತನ್ನ ಅಕ್ಕಂದಿರಾದ ಹೇಮಾ ಮತ್ತು ಶರಾವತಿ ಅಲ್ಲಿಗೆ ಬರ್ತಾರೆ. ಬಂದು, ದತ್ತ, ನನ್ನ ಫ್ರೆಂಡ್ ವೈಜಯಂತಿ ಇದ್ದಾಳಲ್ಲ, ಅವರ ಮನೆಯಲ್ಲಿ ಕಾಕ್ಟೇಲ್ ಪಾರ್ಟಿ ಇದೆ, ನಾನು ಮತ್ತು ಹೇಮಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಆಗ ದತ್ತ ಸರಿ ಅಕ್ಕ, ನೇತ್ರ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಹೇಮಾ ನೇತ್ರ ಡಿನ್ನರ್ಗೆ ಆಚೆ ಹೋಗಿದ್ದಾಳೆ ಅಂತಾಳೆ. ಆಗ ಶರಾವತಿ ನೇತ್ರ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾಳೆ, ಫ್ರೆಂಡ್ಸ್ ಜೊತೆಗೆ ಇರ್ತಾಳೆ, ನಾನೆಲ್ಲ ಕ್ರಾಸ್ ಚೆಕ್ ಮಾಡಿದ್ದೀನಿ, ನೋ ವರೀಸ್ ಅಂತ ಹೇಳ್ತಾಳೆ. ದತ್ತ ಆದರೂ ಲೇಟಾಗಿ ಬರ್ತಾಳೆ ಅಂದರೆ ಅಂತ ಕೇಳ್ತಾನೆ. ಆಗ ಶರಾವತಿ ಪರವಾಗಿಲ್ಲ ದತ್ತು, ಫ್ರೆಂಡ್ ಜೊತೆ ನಾನು ಮಾತಾಡಿದ್ದೀನಿ, ಯೋಚನೆ ಮಾಡಬೇಡ ಅಂತಾಳೆ. ಆಗ ದತ್ತ ಸರಿ ಅಕ್ಕ ಅಂತಾನೆ. ನಂತರ ಶರಾವತಿ ಹಾಗೆ ಕಿಶೋರ್, ಸುದರ್ಶನ್ ಕೂಡ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ಮನೆಯಲ್ಲಿ ಮಕ್ಕಳು ಮಾತ್ರ ಇರೋದು. ಮಕ್ಕಳನ್ನ ದೃಷ್ಟಿ ಮಲಗಿಸುತ್ತಾಳೆ ಅಲ್ವಾ ಅಂತ ಹೇಳಿ, ಏನು ದೃಷ್ಟಿ ಅಂತ ಕೇಳ್ತಾಳೆ. ಆಯಿತು ಚಿಕ್ಕಮ್ಮೋರೆ, ಮಕ್ಕಳು ಚಿಂತೆ ಬಿಡಿ. ಆಗ ಓ ದತ್ತ, ಈಗ ಮನೆಯಲ್ಲಿ ಇರೋದು ನಾನು ಒಬ್ಬಳೇ ಅಂತ. ಆಗ ರೀ, ನಾನು ಮತ್ತೆ ಮಕ್ಕಳು ಇದ್ದೀವಲ್ಲ ಅಂತ ದೃಷ್ಟಿ ಹೇಳ್ತಾಳೆ. ದತ್ತ ನನಗೆ ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳ್ತಾನೆ. ದೃಷ್ಟಿ ಊಟ ಮಾಡಿದ ತಕ್ಷಣ ಮಲಗಬಾರದು ರೀ, ಸ್ವಲ್ಪ ಆಚೆ ಈಚೆ ಓಡಾಡಿ ಅಂತ ಹೇಳ್ತಾಳೆ. ಆಗ ಶರಾವತಿ ಸುಸ್ತಾಗಿದೆ ಅಂತ ನನ್ನ ತಮ್ಮ ಹೇಳಿದ್ದಾನೆ ತಾನೇ, ಅವನು ರೆಸ್ಟ್ ಮಾಡಲಿ ಬಿಡು ಅಂತ, ಅದು ಒಳ್ಳೆಯದು ತಾನೇ ಅಂತ ಹೇಳ್ತಾಳೆ. ಯಜಮಾನ್ರಿಗೆ ಅದನ್ನೇ ಹೇಳಿರೋದು ಚಿಕ್ಕಮ್ಮ, ಅವರೇ ಊಟ ಆದ ತಕ್ಷಣ ಮಲ್ಕೋಬಾರ್ದು ಅಂತ, ಒಳ್ಳೆಯದಲ್ಲ ಅಂತಾಳೆ. ದತ್ತ ಅಂತ ಹೇಳ್ತಾನೆ. ಹೇಳಿ ನಾನು ಮಲ್ಕೋತೀನಿ ಅಕ್ಕ ಅಂತ ಹೇಳ್ತಾನೆ. ನಂತರ ಹೇಮಾ, ದತ್ತ ಒಂದಾಗಿದ್ದ ನೋಡ್ತಾ ಇದ್ದೀನಿ, ನಿನ್ನ ಕೈಗೆ ಏನಾಗಿದೆ, ಯಾಕೆ ಹೀಗೆ ಹಿಡ್ಕೊಂಡಿದೀಯಾ ಅಂತ ಕೇಳ್ತಾಳೆ. ದತ್ತ ಏನಿಲ್ಲ ಅಕ್ಕ, ನಾನು ದಿನೇಶ್ಗೆ ಹೇಳ್ತೀನಿ ನಿಮ್ಮನ್ನು ಜೋಪಾನಾಗಿ ಕರ್ಕೊಂಡು ಹೋಗಿ ಬರೋದಕ್ಕೆ, ಗುಡ್ ನೈಟ್ ಅಂತ ಮಲಗಲು ಹೊರಡುತ್ತಾನೆ. ನಂತರ ದೃಷ್ಟಿ ಕೈ ಇನ್ನೂ ಹಸಿಯಾಗಿದೆ, ಇದೇ ಒರೆಸಿಕೊಳ್ಳಿ ಅಂತ ದೃಷ್ಟಿ ಮತ್ತೆ ಸೆರಗು ಕೊಡ್ತಾಳೆ. ಆಗ ದತ್ತ ಏನು ಮಾಡೋಕೆ ಗೊತ್ತಾಗದೆ ಕೈಯಲ್ಲಿರೋ ನೀರನ್ನು ದೃಷ್ಟಿ ಮುಖಕ್ಕೆ ಕೊಡವಿ ಒಳಗೆ ಹೋಗ್ತಾನೆ. ದೃಷ್ಟಿಗೂ ಖುಷಿ ಆಗುತ್ತೆ. ಶರಾವತಿ ಹೇಮಾನ ಜೊತೆ ಮಾತಾಡ್ತಾ, ನನ್ನ ಗಂಡನ್ನು ಕಾಪಾಡಿಕೊಳ್ಳೋನಿಗೆ ಅವನಿಗೆ ಅಪಾಯ ಮಾಡೋ ಮೊದಲು ಈ ದೃಷ್ಟಿ ಎದುರಿಸಬೇಕಲ್ಲ ಅಂತೆಲ್ಲ ಭಾಷಣ ಬಿಗಿದಿದ್ದೆಲ್ಲ ಅವಳು ಈ ರೀತಿ ಮಾತಾಡೋಕೆ ಇರಲಿ, ಅವಳು ಈ ರೀತಿ ಯೋಚನೆ ಮಾಡೋಕ್ಕೂ ಮುಂಚೆನೂ 100 ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ. ಇದಿಷ್ಟು ದೃಷ್ಟಿ ಬಿಟ್ಟು ಧಾರಾವಾಹಿಯ ಇಂದಿನ ಸಂಚಿಕೆ ಆಗಿತ್ತು.